ಎಲ್ರಿಗೂ ನಮಸ್ಕಾರ. ವಿಡಿಯೋ ಎಡಿಟ್ ಗುರುಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಿಸ್ಸಿಂಗ್ ಆಗಿರುವಂಥ ಫುಟೇಜ್ಗಳನ್ನ ಹೇಗೆ ನಾವು ಮತ್ತೆ ರೀಲಿಂಕ್ ಮಾಡೋದು ಅನ್ನುವಂಥದ್ದನ್ನು ನೋಡೋಣ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಬರ್ತಿದೆ ಒಂದು ವಾರ್ನಿಂಗ್ ಸೈನ್. ಈ ವಾರ್ನಿಂಗ್ ಸೈನ್ ನೋಡಿದ್ರೆ ಹೇಳ್ಬೋದು ಆಫ್ಟರ್ ವಾರ್ನಿಂಗ್ 7 ಫೈಲ್ಸ್ ಆರ್ ಮಿಸ್ಸಿಂಗ್ ಸಿನ್ಸ್ ಯು ಲಾಸ್ಟ್ ಸೇವ್ ದಿಸ್ ಪ್ರಾಜೆಕ್ಟ್ ಅಂತ ಇದೆ. ಮೇ ಬಿ ಇಲ್ಲಿ ಫುಟೇಜಸ್ನ ಬೇರೆ ಫೋಲ್ಡರ್ಸ್ಗೆ ಡಂಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದನ್ನು ಹೇಗೆ ಹುಡ್ಕೋದು ಅನ್ನುವಂಥದ್ದನ್ನ ನೋಡೋಣ. ಸದ್ಯಕ್ಕೆ ನಾನು ಓಕೆ ಕ್ಲಿಕ್ ಮಾಡ್ತೀನಿ. ಯಾವುದಾದ್ರೂ ಒಂದು ಫುಟೇಜ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರೀಪ್ಲೇಸ್ ಫುಟೇಜ್ಗೆ ಹೋಗಿ ಫೈಲ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಈ ಫೋಲ್ಡರ್ನಲ್ಲಿ ಒರಿಜಿನಲ್ ಫುಟೇಜಸ್ ಇತ್ತು, ಬಟ್ ಇದು ಬೇರೆ ಫೋಲ್ಡರ್ಸ್ಗೆ ಮೂವ್ ಮಾಡಿರ್ತಾರೆ. ಇಲ್ಲಿ ಬರೀ 7 ಫುಟೇಜಸ್ ಮಾತ್ರ ಮಿಸ್ಸಿಂಗ್ ಆಗಿದೆ. ಸೊ ಇದನ್ನು ಹೇಗೆ ನಾವು ಮತ್ತೆ ರಿಲೀಕ್ ಮಾಡ್ತೀವಿ ಅನ್ನೋವಂಥದ್ದನ್ನು ನೋಡೋಣ. ಈ ಫೋಲ್ಡರ್ಗೆ ನಾನು ಎಲ್ಲ ಫುಟೇಜ್ಗಳನ್ನು ಮೂವ್ ಮಾಡಿದ್ದೆ. 7 ಫುಟೇಜ್ಗಳನ್ನ 7 ಸಾರಿ ನಾವು ಪ್ರೀಮಿಯರ್ ಪ್ರೋಲ್ ಮಾಡ್ದಂಗೆ ಮಾಡಬೇಕಾ, ಅಥವಾ ಒಂದೇ ಸತಿ ಒಂದು ಫುಟೇಜ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲನೂ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗುತ್ತಾ ಅನ್ನೋವಂಥದ್ದನ್ನು ನೋಡೋಣ. ಸೊ ಮೊದಲಿಗೆ ನಾನು ಇದೊಂದು ಫುಟೇಜ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಇಂಪೋರ್ಟ್ ಅಂತ ಕೊಡ್ತೀನಿ. ನೋಡ್ಬೋದು ಆಫ್ಟರ್ ಎಫೆಕ್ಟ್ಸ್ 6 ಅಡಿಷನಲ್ ಮಿಸ್ಸಿಂಗ್ ಐಟಮ್ಸ್ ಹ್ಯಾವ್ ಬಿನ್ ಫೌಂಡ್ ಅಂತ, ಬಟ್ ಸ್ಟಿಲ್ ಇದು ಬಾರ್ಸ್ ಕಾಣ್ತಿದೆ. ಇದು ಮತ್ತೆ ರೀಲಿಂಕ್ ಆಗಿದೆಯಾ ಇಲ್ಲ ಅನ್ನೋಂಥದ್ದನ್ನು ನೋಡೋಣ. ಓಕೆ, ಇದು ಮತ್ತೆ ರೀಲಿಂಕ್ ಆಗಿದೆ. ಸೊ ಹೀಗೆ ನೀವು ಯಾವುದಾದ್ರೂ ಒಂದು ಫೈಲ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಿ ರೀಪ್ಲೇಸ್ ಮಾಡಿದ್ರೆ ಎಲ್ಲ ಫೈಲು ಆಟೋಮೆಟಿಕ್ಲಿ ಇದು ರೀಪ್ಲೇಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.